ದೆಹಲಿಗೆ ಹೋಗುವಾಗಲೇ ಸಚಿವರ ಪಟ್ಟಿ ಮಾಡಿಕೊಂಡು ಹೋದ್ರು ಡಿಕೆ ಶಿವಕುಮಾರ್. ವಿಮಾನದಲ್ಲಿ ಕೂತೆ ಸಂಭಾವ್ಯ ಸಚಿವರ ಪಟ್ಟಿ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ತಮ್ಮ ಜೊತೆ ಯಾವ ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ ಆ ಸಂಭಾವ್ಯ ಮಂತ್ರಿಗಳ ಪಟ್ಟಿನ ಮಾಡಿಕೊಂಡಿದ್ದಾರೆ. ಫೋಟೋದಲ್ಲಿ ನೀವು ನೋಡ್ತಾ ಇದ್ದೀರಾ, ವಿಮಾನದಲ್ಲಿ ಕೂತು ಸಂಭಾವ್ಯ ಸಚಿವರ ಪಟ್ಟಿ ಮಾಡಿಕೊಂಡು ಹೋಗಿದ್ದಾರೆ. ದೆಹಲಿ ವರಿಷ್ಠರನ್ನ ಭೇಟಿಯಾಗಿದ್ದಾರೆ. ಆದ್ರೆ ಹೈಕಮಾಂಡ್ ನಿಂದ ಒಂದು ಸ್ಮಾರ್ಟ್ ಮೂವ್, ಒಟ್ಟಿಗೆ ಪಟ್ಟಿಯನ್ನ ಸದ್ಯಕ್ಕೆ ಮಾಡಿಲ್ಲ. ಸಂಪುಟದಲ್ಲಿ ಯಾರ್ಯಾರು ಸೇರ್ಪಡೆಯಾಗಬೇಕು ಅನ್ನೋದು ಇನ್ನೂ ಫೈನಲ್ ಆಗಿಲ್ಲ. ಮೊದಲ ಪಟ್ಟಿ ಮಾತ್ರ ಈಗ, ಸಂಭಾವ್ಯರ ಪಟ್ಟಿ ಈಗ ಗೊತ್ತಾಗ್ತಾ ಇದೆ. ರಾಜ್ಯಸಭೆ ಮತ್ತು ಪರಿಷತ್ ಚುನಾವಣೆಯ ನಂತರ ವಿಸ್ತರಣೆಯಾಗುತ್ತೆ. ಆದ್ರೆ ಆರಂಭಿಕ ಹಂತದಲ್ಲಿ ಇಬ್ಬರನ್ನ ಹೊರತುಪಡಿಸಿದ್ರೆ, ಯತೀಂದ್ರ ಸಿದ್ದರಾಮಯ್ಯ ಮತ್ತು ಹ್ಯಾರಿಸನ್ನ ಹೊರತುಪಡಿಸಿದ್ರೆ ಹಿರಿಯ ಸಚಿವರು ವಾಪಸ್ ಆಗುತ್ತಾರೆ ಅಂತ ಸಂಭಾವ್ಯ ಪಟ್ಟಿ ಹೇಳ್ತಾ ಇದೆ. ನಾಳೆ ಸಿಎಲ್ಪಿ ಸಭೆ ಇದೆ. ಎಲ್ಲ ಶಾಸಕರಿಗೆ ಬೆಂಗಳೂರಿನಲ್ಲಿ ಇರೋದಕ್ಕೆ ಹೇಳಿದ್ದೀವಿ. ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿ ಆಗಿಲ್ಲ ಅಂತ ಡಿಕೆ ಶಿವಕುಮಾರ್ ಮಾತಾಡಿದ್ದಾರೆ. ನಾಳೆ ಸಿಎಲ್ಪಿ ಸಭೆ ಬಗ್ಗೆ ದೆಹಲಿಯಲ್ಲಿ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದು, ನಾನು ಸಿದ್ದರಾಮಯ್ಯ ಚರ್ಚಿಸಿದ್ದೀವಿ, ಶಾಸಕಾಂಗ ಸಭೆ ಮಾಡ್ತೀವಿ, ಯಾವುದೇ ಶಾಸಕರು ದೆಹಲಿಗೆ ಬರೋದು ಬೇಡ ಅಂತ ಹೇಳಿದ್ದೀವಿ. ಶಾಸಕಾಂಗ ಸಭೆಯ ನಂತರ ಪ್ರಮಾಣ ವಚನಕ್ಕೆ ದಿನಾಂಕ ನಿಗದಿಯಾಗುತ್ತೆ ಅಂತ ಡಿಕೆ ಶಿವಕುಮಾರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾಳೆ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೀತಾ ಇದ್ದೀವಿ. ನಾನು ಸಿದ್ದರಾಮಯ್ಯನವ್ರಿಗೆ ಮಾತಾಡಿದ್ದೀವಿ. ಟೈಮಿಂಗ್ ಮಾತ್ರ ಎಲ್ಲರಿಗೂ ಬೆಂಗಳೂರಲ್ಲಿ ಕೇಳಿದ್ದೀವಿ. ಯಾಕೆ ನಮ್ಮ ಹೈಕಮಾಂಡ್ ಲೀಡರ್ಸ್ನ ಕೇಳಬೇಕು. ಯಾಕೆಂದ್ರೆ ಅವರು ಬರಬೇಕು, ಅಬ್ಸರ್ವರ್ ಬರಬೇಕು, ನಮ್ಮ ಜನರಲ್ ಸೆಕ್ರೆಟರಿ ಬರಬೇಕು. ಆ ಟೈಮಿಂಗ್ ಅವ್ರು ಕೇಳಿಕೊಂಡು ಟೈಮಿಂಗ್ ಇಡ್ತೀವಿ. ಇದರಲ್ಲೇ ವಿಧಾನಸೌಧದಲ್ಲೇ ಇಡ್ತೀವಿ. ಇನ್ನು ಫಸ್ಟು ನಾಯಕರನ್ನ ಆಯ್ಕೆ ಮಾಡೋಂಥ ಪ್ರಕ್ರಿಯೆ ಮುಗಿಬೇಕು, ಪ್ರೊಸೀಜರ್ ಎಲ್ಲ ಮುಗಿಬೇಕು. ಆಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.